ನಮಸ್ಕಾರ ರೀ. ನಮಸ್ಕಾರ. ಅಜ್ಜಿಯವ್ರು ಬಂದ ನಮಸ್ಕಾರ. ಇನ್ನೊಂದು ಬಂದೈತೆ ನೋಡಿ ಪೇಟ. ಹಾಂ ಸರ್. ಬಾಡಿಗೆ डब्बा में नीचे पर देख लो. सर बन्नी ಇಲ್ಲ 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 ಅಣ್ಣ ನೀನು ಸರ್ ಕರೆಕ್ಟ್ ಮಾಡ್ರಿ ಸರ್ ಅಲ್ಲೇ ಸರ್ ಅಷ್ಟೇ ಸರ್ ಸರ್ ತಡ್ರಿ ಸರ್ ನಾ ಬಂದೇನು ತಡ್ರಿ ಈಗ ಸರ್ ಹಿಂಗೆ ಬರ್ರಿ ಪ್ರಕಾಶ್ ಏನು ಬರು ಸರ್ ಈ ಕಡೆ ಸರ್ ಸರ್ ಈ ಕಡೆ ಸರ್ ಈ ಕಡೆ ಸರ್ ಸರ್ ಫೋನ್ ಫೋನ್ ಸರ್ ಫೋನ್ ಅದು ಅವ್ರವ್ರ ನಂಬಿಕೆ. ಅವರಿಗೆ ಯಾವುದ್ರಲ್ಲಿ ಮನಃಶಾಂತಿ ಸಿಗ್ತದೆ ಅವರಿಗೆ. ಈಗ ನಾವು ನಂಬಲ್ಲ ಅಂತ ರಾಧಾಕೃಷ್ಣ ಅವ್ರು ನಂಬಲ್ಲ, ರಾಧಾಕೃಷ್ಣ ಅವ್ರು ನಂಬ್ತಾರೆ. ಅವರು ಹೋಗಿ ಬೆಳಿಗ್ಗೆ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ. ನಾವು ಎಲ್ಲೂ ಹೋಗೋದಿಲ್ಲ. ನಾವು ಜನತಾ ಜನಾರ್ದನ್ ಅಂತ ನಾವು ನಂಬೋರು. ಸೊ ಆದ್ದರಿಂದ ಎಲ್ಲ ಅವ್ರವ್ರಿಗೆ ಏನು ಮನಃಶಾಂತಿ ತರುತ್ತೆ, ಅವ್ರಿಗೇನು ನೆಮ್ಮದಿ ತರುತ್ತೆ ಅದು ಮಾಡೋ ಸ್ವತಂತ್ರ ಇದೆ. ಮಾಡಲಿ, ಅವರಿಗೂ ಒಳ್ಳೇದಾಗಲಿ. ಅದಕ್ಕೆ ನಾವು ಯಾಕೆ ಬೇಡ. ಆದರೆ ಚುನಾವಣೆ ಗೆಲ್ಲೋದು ಮಾತ್ರ ಕಾಂಗ್ರೆಸ್. BJP ಕ್ಯಾಂಡಿಡೇಟ್ ಎಲ್ಲ ಅಲಿಗೇಷನ್ ಮಾಡ್ತಾರೆ. ನೋಡಿ, ಕಳೆದ ಒಂದು ವಾರದಲ್ಲಿ ಅವರು ಬದಲಾದಂಥ ಏನು ಧ್ವನಿ ಇರ್ಬೋದು, ಅವ್ರು ಬದಲಾದಂಥ ಸ್ಟ್ಯಾಂಡ್ಗಳು ತಾವು ನೋಡ್ತಾ ಇದ್ದೀರ. ನಾವು ಯಾವುದ್ರ ಬಗ್ಗೆ ಪ್ರಚಾರ ಮಾಡ್ತಾಯಿದ್ದೀವಿ? ಕಲಬುರಗಿ ನೆಕ್ಸ್ಟ್ ಬಗ್ಗೆ ಪ್ರಚಾರ ಮಾಡ್ತಾಯಿದ್ದೀವಿ, ಹಿಂದಿನ ರಿಪೋರ್ಟ್ ಕಾರ್ಡ್ ಬಗ್ಗೆ ಪ್ರಚಾರ ಮಾಡ್ತಾಯಿದ್ದೀವಿ, ಗ್ಯಾರಂಟಿ ಬಗ್ಗೆ ಪ್ರಚಾರ ಮಾಡ್ತಾಯಿದ್ದೀವಿ. ಮುಂದೆ ಏನು ಮಾಡ್ತೀವಿ ಅಂತ ಹೇಳ್ತಾರೆ, ಅದನ್ನು ಜನರ ಮುಂದೆ ತೊಗೊಂಡು ಹೋಗ್ತಾಯಿದ್ದೀವಿ. ಅವ್ರು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಅವರು ಭಾವನಾತ್ಮಕ ವಿಚಾರಗಳು, ಧರ್ಮಕ್ಕೆ ಏನೋ ಜಗಳ ಹಚ್ಚಿ, ಜಾತಿ ಜಗಳ ಹಚ್ಚಿ ಒಂದಲ್ಲ ಎರಡು ಸಮಾವೇಶನೇ ಮಾಡಿಬಿಟ್ರು ಈ ಸ್ವಾಭಿಮಾನಿಗಳ ಹೆಸರು ಮೇಲೆ. ಸೊ ಇವೆಲ್ಲನೂ ಕೂಡ ಸಹಜ, ಯಾಕಂದರೆ ಅವರು ಸೋಲ್ತಾ ಇದ್ದಾರೆ. ಇನ್ನು ಇದು ಒಂದೇ ಅಲ್ಲ, ಈಗ 6 ಗಂಟೆ ತನಕ ಬರೀ ಅದೇ ಆರೋಪ. ನಿನ್ನೆ ಉಮೇಶ್ ಜಾಧವ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು, ಪ್ರೆಸ್ ಮೀಟ್ ಕರೆದಿದ್ರು, ಆಗಿಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಬಿಟ್ಟರು. ಆದರೆ ಇವರು ಅಫಿಡವಿಟು ಓದಿಲ್ಲ,
ಅಥವಾ ಕಾನೂನಿನ ಅರಿವು ಇಲ್ಲ ಅಂತ ಮತ್ತೊಮ್ಮೆ ಸಾಬೀತಾಗಿದೆ ಬಿ ಜೆ ಪಿಯಲ್ಲಿ. ಸೊ ಹಾಗಾಗಿ ಇನ್ನು ಇವತ್ತು ಸಂಜೆ ತನಕ ಇದು ನಡೆಯೋದೇ. ಅದು ನಾಳೆ ನೋಡಿ ಒಬ್ಬರು ಕೂಡ ಯಾರ ಮನೆಗೂ ಹೋಗಲ್ಲ. ಈಗಲೂ ಬರ್ಸ್ಕೊಡ್ತೀನಿ. ಯಾರು ಇವರೆಲ್ಲ ಹೇಳ್ತಾ ಇದ್ದಾರಲ್ಲ, ಸಂತ್ರಸ್ತಿದ್ರು, ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ಹಗರಣ ಆಗಿದೆ, ಅವೆಲ್ಲ ಹೇಳ್ತಾ ಇದ್ದಾರಲ್ಲ, ನಾಳೆ ಬೆಳಿಗ್ಗೆ ನೀವು ಇವತ್ತು ರಾತ್ರಿ ಪೋಲಿಂಗ್ ಮುಗಿದ ತಕ್ಷಣ ಅದ್ರ ಬಗ್ಗೆ ಚಕಾರ ಕೂಡ ಎತ್ತಲ್ಲ. ಆ್ಯಬ್ಸಲ್ಯೂಟ್ಲಿ ಪೊಲಿಟಿಕಲ್ ಗಿಮ್ಮಿಕ್ಕು ಏನಿದೆ ಹೇಳಿ? ಯಾವುದಾದ್ರೂ ಒಂದು ಸಾಕ್ಷಿ ಇದೆಯಾ? ಒಂದು ಏನಾದರೂ ಪುರಾವೆ ಇದೆಯಾ? ಡಾಕ್ಯುಮೆಂಟ್ ಇದೆಯಾ? ಸುಮ್ಮನೆ ಇದು ಚುನಾವಣೆ ಬಂದಾಗೆಲ್ಲ ಇವ್ರದ್ದು ಇದೇ ಕಥೆ. ಕರೆಕ್ಟ್ ಐತೆ. Gracias.